ಇಷ್ಟು ತಿಳ್ಕೊಳ್ಳಿ, ಜೀವನದಲ್ಲಿ ಅನಪೇಕ್ಷಣೀಯ ಅನ್ನುವಂಥದ್ದು ಯಾವುದೂ ಇಲ್ಲ. ಹಾಗಂತ ನಾವು ಅಪೇಕ್ಷಿಸಿದ್ದೆಲ್ಲ ಸಿಕ್ಕೇ ಬಿಡುತ್ತೆ ಅನ್ನಲಿಕ್ಕೂ ಆಗೋದಿಲ್ಲ. ಜೀವನದಲ್ಲಿ ಯಾವತ್ತೂ ಹಾಗೆ ನನಗೂ ಅನುಭವಕ್ಕೆ ಬಂದಿದೆ, ನಿಮಗೂ ಬಂದಿರ್ಬೋದು. ಅನಪೇಕ್ಷಿತ ಅಂತ ಏನು ಕರಿತೀವಲ್ಲ, ಅನ್ಎಕ್ಸ್ಪೆಕ್ಟೆಡ್ ಬರ್ತಾ ಇರ್ತದೆ. ಏನು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಅದು ಬರೋದೇ ಇಲ್ಲ. ಹಾಗಂತ ಅನ್ಎಕ್ಸ್ಪೆಕ್ಟೆಡ್ ಬಂದ್ಬಿಡ್ತು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋದಿದ್ದಾರಲ್ಲ, ಅದು ಖಂಡಿತ ಅಲ್ಲ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ದೊಡ್ಡವರು ಹೇಳ್ತಾನೆ ಇರ್ತಾರೆ, ಅದನ್ನು ನಾವು ಪಾಲಿಸೋದಿಲ್ಲ. ಯಾಕೆ ಅಂತ ತಿಳ್ಕೊಳ್ಳಿ. ಆಚಾರ್ಯ ರಜನೀಶರು ಒಂದು ಮಾತನ್ನು ಹೇಳ್ತಾರೆ, ಯಾವುದೇ ಡೆವಲಪ್ಮೆಂಟ್ ಅನ್ನುವಂಥದ್ದು ಆಗಬೇಕು ಅಂದರೆ ಬಹಳ ದೊಡ್ಡದೊಂದು ಡಿಸಾಸ್ಟರ್ ನಡಿಬೇಕಂತೆ. ಇದು ಜೀವನಕ್ಕೂ ಅನ್ವಯ ಆಗುತ್ತೆ. ನಮ್ಮ ಜೀವನದಲ್ಲಿ ಅನಪೇಕ್ಷಿತವಾಗುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥದ್ದು ನಮ್ಮಲ್ಲಿ ಬಂದಿದೆ ಅಂತಂದರೆ ಏನೋ ದೊಡ್ಡದೊಂದು ಘಟಿಸಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಬಂದದ್ದನ್ನು ಹಾಗಾಗೇ ಎದುರಿಸ್ಕೊಂಡು ಮುಂದೆ ಹೋಗಿ ಅದನ್ನು ಫೇಸ್ ಮಾಡಿ ಅದರಿಂದ ದಕ್ಕದ ಅನುಭವವನ್ನು ಎಂಜಾಯ್ ಮಾಡೋದು ಕಲ್ತಿದ್ದ ದಿನ ನಾವು ದೊಡ್ಡದೊಂದನ್ನು ಸಾಧನೆಗೆ ಅಡಿಗಳನ್ನು ಹಾಕಿರ್ತೀವಿ. ಹೀಗಾಗಿ ಯಾವತ್ತು ಅನಪೇಕ್ಷಣೀಯ, ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂಥದ್ದನ್ನು ಎದುರಿಸಲಿಕ್ಕೆ ಫೇಸ್ ಮಾಡಲಿಕ್ಕೆ ಹೆದರ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಮೂರ್ಖತನ. ಅದನ್ನು ಎಂಜಾಯ್ ಮಾಡೋಣ. ಥ್ಯಾಂಕ್ ಯು.